70ನೇ ವರ್ಷದ ಹುಟ್ಟುಹಬ್ಬ. ಎಸ್, ಮಾಧ್ಯಮದ ಮುಖಾಂತರ ದೇವರು ನಿಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟು 100 ವರ್ಷ ಸದಾ ಕಾಲ ಇದೆ. ಈ ಕಾರ್ಯಕ್ರಮದ ಬಗ್ಗೆ ವಿಷಯವಾಗಿ ಮಾತಾಡ್ತೀನಿ. ಧನ್ಯವಾದಗಳು. ಈ ಸಾಂಸ್ಕೃತಿಕ, ನಾನು ಹರನಳ್ಳಿ ಅಶ್ವತ್ಥನಾರಾಯಣ ಅಂತ, ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಾರ್ಯಕರ್ತನಾಗಿ 50 ವರ್ಷಗಳಿಂದ ದುಡಿತಾ ಇದ್ದೀನಿ. ಇದು ಒಂಥರ ಇದು ಅಭ್ಯಾಸ ಬಲ ಆಗೋಗ್ಬಿಟ್ಟಿದೆ. ಈ ಕೆಲಸ ಮಾಡಲೇಬೇಕು, ಈ ಸೇವೆ ಮಾಡಲೇಬೇಕು, ಈ ಕ್ಷೇತ್ರದಲ್ಲಿ ದುಡಿಲೇಬೇಕು, ಇದೆಲ್ಲ ಆಗೋಗ್ಬಿಟ್ಟೆ. ಕಂಟಿನ್ಯೂ ಮಾಡ್ತಾನೇ ಇದ್ದೀವಿ. ಈಗ ಈ ವರ್ಷ ನನ್ನನ್ನೇ ಆಹ್ವಾನ ಮಾಡಿದ್ರು ಒಕ್ಕರಣೆ ಸಂಸ್ಥೆಯವರು. ನೀವು 70 ವರ್ಷ ಆಗಿದೆ, ಬನ್ನಿ ನಾವು ನಿಮಗೊಂದು ಸನ್ಮಾನ ಮಾಡಬೇಕು ಅಂತ ಇದ್ದೀವಿ, ಅಭಿನಂದನೆ ಮಾಡಬೇಕು ಅಂತ. ಅವರ ಒಂದು ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಯುವಕರು ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ತನ್ಮೂಲಕ ರಾಜಕೀಯ ಕ್ಷೇತ್ರದಲ್ಲೂ ಸಹ ಅವರು ತಮ್ಮ ಪ್ರಭಾವವನ್ನು ಬೀರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಇವತ್ತು ಪರಿಚಯ ಮಾಡಿದ್ರು. ಇವತ್ತು ಅಶ್ವತ್ಥನಾರಾಯಣಗೆ 70ನೇ ವರ್ಷದ ಹುಟ್ಟುಹಬ್ಬ. ಅವ್ರ ಬಗ್ಗೆ ಒಂದು 2 ಬಿಡಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳ್ಬಿಟ್ಟು, ನನ್ನ ಆತ್ಮೀಯ ಸ್ನೇಹಿತರು. ಅವರ ಒಡನಾಟ 30 ವರ್ಷದಿಂದ ಇದ್ದಿದ್ದು. ಅವರು ಬಹಳ ಸರಳ ಸಜ್ಜನಿಕೆ, ಬಹಳ ಸೌಹಾರ್ದವಾಗಿ ಎಲ್ಲರ ಜೊತೆ ಬೆಳಗ್ಗೆ ಎಲ್ಲರ ಜೊತೆ ಸೇರಿ ನನಗಂತೂ ಬಹಳ ಅವರ ಆತ್ಮೀಯತೆಯಿಂದ ಎಲ್ಲ ವಿಷಯದಲ್ಲೂ ನನ್ನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಆಯುಸ್ಸು ಆರೋಗ್ಯ ಕೊಟ್ಟು ಸಕಲ ಸನ್ಮಾನಗಳಂತ ನಮ್ಮ ಅಮರಜ್ಯೋತಿ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಗಣಪತಿ ದೇವಸ್ಥಾನದ ವತಿಯಿಂದ ಪರಮಾತ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಸರ್. ರಾಜನ್ ಒಕ್ಕರಣೆ ಸೇವಾ ಟ್ರಸ್ಟಿಂದ ನಾವು ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ಕರೋನಾಗೆ ಮುಂಚೆ, ಕರೋನಾ ಬಂದಮೇಲೆ ಈ ಸಾಮಾಜಿಕ ಕಾರ್ಯಕ್ರಮ ಆಡಿಟೋರಿಯಂ ಬುಕ್ ಮಾಡಿ ಮಾಡೋದು ನಿಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಆನ್ಲೈನ್ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ವಿ. ಆಮೇಲೆ ಶಾಲೆಗಳಿಗೆ ಹೋಗಿ ಟ್ರೈನಿಂಗ್ ಕೊಡ್ತಾ ಇದ್ವಿ, ಮಕ್ಕಳಿಗೆ, ಟೀಚರ್ಸ್ಗೆ. ಹಾಗೆ ಇದಾದ್ಮೇಲೆ ಇದೊಂದು ಸಂದರ್ಭ ಬಂತು, ನಾವು ಈ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇಲ್ವಲ್ಲ ಆಡಿಟೋರಿಯಂ ಅಲ್ಲಿ ಅಂತ. ಆ ಸಂದರ್ಭದಲ್ಲಿ ನಮ್ಮ ಅಶ್ವತ್ಥನಾರಾಯಣ ಬರೀ 70ರ ಸಂಭ್ರಮ ಅಷ್ಟೇ ಅಲ್ಲ, ಅವರು ಸಮಾಜ ಸೇವೆಗೆ ಬಂದು 50 ವರ್ಷ ಆಯಿತು. ಅದು ಇಂಪಾರ್ಟೆಂಟು. ಹಾಗಾಗಿ ಇದೊಂದು ವಿಶೇಷ ಸಂದರ್ಭ, ನಾವು ಸದುಪಯೋಗ ಮಾಡಿಕೊಂಡು ಅವ್ರಿಗೊಂದು ಕಾರ್ಯಕ್ರಮ ಮಾಡಬೇಕು, ಜನಗಳನ್ನ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಇದೊಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ಒಕ್ಕರಣೆ ಸೇವಾ ಟ್ರಸ್ಟಲ್ಲಿ ಪರಿಸರ ಬಗ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ, ಶಾಲಾ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀವಿ, ಆಮೇಲೆ ಇನ್ಶೂರೆನ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇನ್ಶೂರೆನ್ಸು ಈ 2047 ಆಕ್ಟ್ಗೆ ಎಲ್ರಿಗೂ ಇನ್ಶೂರೆನ್ಸ್ ಆಗಬೇಕು ಅಂತ ನಮ್ಮ ಸರ್ಕಾರದ ಶ್ರೀ ಮೋದಿಯವರ ಉದ್ದೇಶ ಇದೆ. ಯಾಕೆಂದರೆ ಯಾರು ಏನಾರು ಅನಾಹುತ ಆದರೆ ಮನೆ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಉದ್ದೇಶ. ಹಾಗಾಗಿ ಇದೊಂದು ನಾವು ಇದನ್ನ ಈ ಡೈರೆಕ್ಷನ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು ಇವಾಗ ಡಿಜಿಟಲ್ ಆ್ಯಂಡ್ ಫಿಸಿಕಲ್ ಬುಕ್ ಅಂತ ಒಂದು ಕಾನ್ಸೆಪ್ಟ್ ಬಂದಿದೆ, ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಮೂವ್ ಮಾಡೋಕ್ಕೆ. ಯಾಕಂದರೆ ಇದರಲ್ಲಿ 24/7 ಟೀಚರ್ ಮನೇಲಿ ಕೂತ್ಕೊಂಡು ಪಾಠ ಹೇಳ್ದಂಗೆ ಇರುತ್ತೆ. ಅದರಲ್ಲಿ QR ಕೋಡೆಡ್ ಸಿಲೆಬಸ್ ಪ್ರಕಾರ ಟೀಚರ್ ಬಂದು ಪಾಠ ಮಾಡ್ದಂಗೆ ಇರುತ್ತೆ. ಶಾಲೆಯಲ್ಲಿ ಏನಾದ್ರು ಮಿಸ್ ಆದ್ರೂ ತೊಂದರೆ ಇರಲ್ಲ. ಆ ಥರದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಯಾರಿಗೆ ಇದರ ಬಗ್ಗೆ ಆಸಕ್ತಿ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ವರದರಾಜನ್ ಅಂತ 9632899007 ನನ್ನ ನಂಬರು. ಓಕೆ, ಧನ್ಯವಾದಗಳು. ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ.